ಕಾಂಗ್ರೆಸ್ನ ಗತಿ ಏನು? ನಿಜವಾಗೂ ನಮ್ಮ ಡಿ ಕೆ ಶಿ ಅವರು ಏನೇನೋ ಮುಹೂರ್ತ ನೋಡೆ ಮತ್ತೇನು ನೋಡೆ ಏನೇನೋ ಮಾಡಿದರು. ಯಾಕಿದೆ ಮೊದಲಿಗೆ ಪಾಪ ಅವ್ರು ಅಡ್ಡಗಾಲು ಬರ್ತಾಯಿದ್ರು, ಆ ಮುಹೂರ್ತಗಳು ಸರಿ ಇಲ್ವಾ? ಯಾಕೆ ಒಳ್ಳೊಳ್ಳೆ ಭವಿಷ್ಯಶಾಸ್ತ್ರಜ್ಞರಿಂದ ಅಥವಾ ಗುರುಗಳಿಂದ ತೆಗೆದುಕೊಂಡು ನಿರ್ಧಾರ ತಗೊಂಡು ಅವ್ರ ಹೇಳಿಕೆಯಂತೆ ಇವರು ಪಾಪ ಪ್ರಮಾಣ ವಚನ ತೆಗೆದುಕೊಂಡ್ರು ಸಹಿತ ಇದು ಯಾಕೆ ಆಗ್ಲಿಕ್ಕತ್ತದಂತ. ಇದನ್ನು ಡಿ ಕೆ ಶಿ ಅವ್ರಿಗೆ ಪಾಪ ಅವ್ರಿಗೆ ತೊಂದರೆ. ನಿಜವಾಗಿಯೂ ಏನು ಆರಂಭ ಭಾಳ ಚಂದ ಶುರು ಮಾಡಿದ್ದಾರೆ. ಆರಂಭ ಎಲ್ಲ ಡಿಪಾರ್ಟ್ಮೆಂಟ್ ಕರೆಸಿದ್ದು, ಮಾತಾಡಿದ್ದು, ಡಿಸಿಷನ್ ತೊಗೊಳ್ಳೋದು, ಜಲ್ದಿ ಮುಗಿಸ್ಬೇಕಂತ ಹೇಳಿದ್ದು. ಯಾಕಂದರೆ ಈಗ ಕೇವಲ 2 ವರ್ಷ ಮಾತ್ರ ಇದ್ದಾವೆ, ಅದರಲ್ಲಿ ತಮ್ಮ ಶಕ್ತಿನ ತೋರಿಸ್ಬೇಕಾಗ್ಯದ. ಇಂಥ ಸಂದರ್ಭದಲ್ಲೇ ಒಂದಿಷ್ಟು, ಯಾಕಂದ್ರೆ ಇಂಡಿಯಾದಲ್ಲಿ ಪಕ್ಷ ಹೆಚ್ಚು ಕಡಿಮೆ ನಿರ್ನಾಮ ಆಗುವಂಥ ಸ್ಥಿತಿಯಲ್ಲಿ ಇದ್ದಿದ್ದನ್ನು ರಾಹುಲ್ ಗಾಂಧಿಯವರು ಪಾದಯಾತ್ರೆ ಮಾಡೋ ಮೂಲಕ, ಬಸ್ ಯಾತ್ರೆ ಮಾಡೋ ಮೂಲಕ ಒಂದು ಜೀವಂತಿಗೆ ಹಿಡ್ಕೊಂಡು ಬಂದಿದ್ದಾರೆ. ಇವತ್ತು ಅದು ಪ್ರಬಲ ಮೋದಿಯವರ ಹಿಡಿತದಿಂದ ಅಟ್ಲೀಸ್ಟ್ 99 MP ಗಳನ್ನು ತೊಗೊಂಡು ಇವತ್ತು ವಿರೋಧ ಪಕ್ಷ ನಿಲ್ತಾ ಇದೆ, ಅದು ಸ್ಟ್ಯಾಂಡ್ ಆಗಿ. ಇಂಥ ಪ್ರಸಂಗದಲ್ಲೇ ಈ ಸೀನಿಯರ್ಸ್ ಅಂತೀವಿ ನಾವು, ರಾಮಲಿಂಗಾರೆಡ್ಡಿ ಇದು ಬೆಂಗಳೂರು ನಗರದಲ್ಲಿ ಬೇಕಂತ ಕೇಳುವಂಥದ್ದು. ಇದು ಅದೇ ಕಾಲಕ್ಕೆ ನಮ್ಮ ಕೆ ಎಸ್ ಮುನಿಯಪ್ಪನವರು ಈ ಹಿಂದೆ ಮಾಡಿದಾರಲ್ಲ, ಅದನ್ನು ಮುಂದುವರಿಸ್ಬೋದಾಗಿತ್ತಲ್ಲ. ಯಾಕೆ ಅವ್ರಿಗೆ ಸಣ್ಣ ಹುಡುಗರ ಆಟ ಮಾಡಿದಂಗೆ, ನನಗೆ ಆ ಪಿ ಬೇಕ್ರಿ, ನನಗೆ ಈ ಬಿಸ್ಕೆಟ್ ಬೇಕ್ರಿ, ನನಗೆ ಆ ಪೇಪರ್ ಮಿಡಿ ಬೇಕ್ರಿ, ಅವ್ರು ತೊಗೊಂಡಿದ್ದು ನನಗೂ ಬೇಕ್ರಿ. ಇದು ಒಬ್ಬ ಪ್ರಬುದ್ಧ ಈ ರಾಜಕಾರಣಿಗಳಲ್ಲಿ ಬರಬಾರದು. ಯಾವ ಕಾಯ್ದೆ ಕೊಟ್ಟರು ಏನದ? ಮತ್ತು ಈಗಂತೂ ಎಲ್ಲ ರಾಜಕಾರಣಿಗಳು ಯಾರು ಬಾಬಿ ಇವ್ರು ಅಷ್ಟೇ ಯಾರಿದ್ರು ಎಲ್ಲರೂ ತಮ್ಮ ಪರ್ಸೆಂಟೇಜ್ ವ್ಯವಹಾರ ಮಾಡೋದಿಲ್ಲ. ಪ್ರತಿ ಡಿಪಾರ್ಟ್ಮೆಂಟಲ್ಲಿ ಪರ್ಸೆಂಟೇಜ್ ಇದ್ದೇ ಇರ್ತದೆ. ಏನು ಬೇಕಾಯ್ತು ಇವ್ರಿಗೆ? ಈಗೇನು ಸೋಷಲ್ ಸಮಾಜ ಕಲ್ಯಾಣ ಇಲಾಖೆಗೆ ಹೋದ್ರೆ ಏನು ಬದಲಾವಣೆ ಮಾಡೋದು ಬಿಡ್ತಾರೆ ಇಡೀ ಸಮಾಜವನ್ನು. ನಮ್ಮ ಕೆ ಎಸ್ ಮುನಿಯಪ್ಪನವರು ಅದೇ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ನಗರಾಭಿವೃದ್ಧಿ ಏನು ಅದು ಕೇಳ್ತಾ ಇದ್ದಾರೆ, ಎಕ್ದಮ್ ಅಭಿವೃದ್ಧಿ ಮಾಡಿಬಿಡ್ತಾರೆ, ರೋಡ್ ಎಲ್ಲ ಶುದ್ಧ ಮಾಡಿಬಿಡ್ತಾರೆ. ಸ್ವತಃ ಡಿ ಕೆ ಶಿ ಇಟ್ಕೊಂಡು ಏನು ಇಲ್ಲಿವರೆಗೆ ಇಂಪ್ರೂವ್ ಮಾಡಿಲ್ಲ. ಅಲ್ಲಿ ರೋಡ್ಗಳ ಬಗ್ಗೆ ಆರೋಪಗಳಿದ್ದಾವೆ ಕಾಂಗ್ರೆಸ್ ಮೇಲೆ. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಅಧಿಕಾರ ಸಿಕ್ಕಾಗ ಸರಿಯಾಗಿ ವರ್ಕ್ ಮಾಡಿ, ಜನರು ವರ್ಕ್ ಮಾಡಿದ್ದೀವಿ. ನೋಡಿರಿ, ನಿಜವಾಗಿಯೂ ಸಣ್ಣ ಪೋಸ್ಟ್ ಅಲ್ಲ, ನಮ್ಮ ರಾಮಲಿಂಗಾರೆಡ್ಡಿ ಅವ್ರು ಕೊಟ್ಟು ಜಲಸಂಪನ್ಮೂಲ ನೀರಾವರಿ ಇಲಾಖೆ ಕೊಟ್ಬಿಟ್ಟಿದ್ದಾರೆ ಕೈಯಲ್ಲಿ, ದೊಡ್ಡದ ಆ ವರ್ಕ್ ಮಾಡಿ ತೋರಿಸ್ಬೇಕಾಗಿತ್ತು 2 ವರ್ಷ ಆಗ. ಮತ್ತು ನಮ್ಮ ಅದೇ ಕಾಲ ಕೆ ಎಸ್ ಮುನಿಯಪ್ಪನವ್ರಿಗೆ ಹಳೆಯದು ಹಾರ ಮತ್ತು ಇದ್ರದ್ದು ಅದು ನಿಜವಾಗಿಯೂ ಅಲ್ಲಿ ಏನಾದರೂ ಅವರು